ನೀವು ಪರೀಕ್ಷೆ ಬರಿತಾ ಇರಬೇಕಾದ್ರೆ ಪಾಸ್ ಆಗೋದಕ್ಕೆ 35 ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು ಅಂತ ಇರುತ್ತೆ. ಆದರೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದೆ ಮುಂದೆ ಮೇಲೆ ಕೆಳಗೆ ಮಾಡಿ ನೋಡಿದ್ರು ಕೂಡ 30 ಮಾರ್ಕ್ಸ್ಗಿಂತ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅನಿಸುತ್ತೆ, ಛೇ, ಒಂದು ದಿನ ಮುಂಚೆ ಓದೋದಕ್ಕೆ ಶುರು ಮಾಡಿದರೆ ಬಹುಶಃ ಪಾಸ್ ಆಗ್ಬೋದಿತ್ತೇನೋ ಅಂತ. ಕಷ್ಟಪಟ್ಟು ದೀಪಾವಳಿಗೆ ಊರಿಗೆ ಹೋಗಬೇಕು ಅಂತ ಟ್ರೈನ್ ಟಿಕೆಟನ್ನು ಬುಕ್ ಮಾಡಿಸ್ತೀರಾ. ಹೇಗೋ ಓಡಿ ಹೋಗಿ ನಿಮ್ಮ ಪ್ಲ್ಯಾಟ್ಫಾರ್ಮನ್ನು ರೀಚ್ ಆಗೋಷ್ಟರಲ್ಲಿ ಟ್ರೈನ್ ಮಿಸ್ ಆಗಿಬಿಡುತ್ತೆ. ಆ ಪರಿಸ್ಥಿತಿಯಲ್ಲಿರೋ ಪ್ರತಿಯೊಬ್ಬರಿಗೂ ಅನಿಸೋದು ಒಂದೇ, ಛೇ, 1 ನಿಮಿಷ ಮುಂಚೆ ಬಂದುಬಿಟ್ಟಿದ್ರೆ ಟ್ರೈನ್ ಸಿಗ್ತಾ ಇತ್ತೇನೋ ಅಂತ. ಎಷ್ಟೋ ದಿನಗಳಿಂದ ತಲೆನೋವು ಅಂತ ಹೊರಗ್ತಾ ಇರ್ತೀರಾ. ಪಾಲಕರು ಸ್ನೇಹಿತರು ಎಲ್ಲರೂ ಹೋಗಿ ಚೆಕಪ್ ಮಾಡಿಸ್ಕೋ ಅಂತ ಹೇಳಿದ್ರು ಕೂಡ ಉದಾಸೀನ ಮಾಡಿರ್ತೀರಾ. ಕೊನೆಗೊಂದಿನ ತಲೆನೋವು ಜಾಸ್ತಿ ಆದಾಗ ಹಾಸ್ಪಿಟಲ್ಗೆ ಹೋದರೆ ಡಾಕ್ಟರ್ ಹೇಳ್ತಾರೆ ನಿಮಗೆ ಬ್ರೈನ್ ಟ್ಯೂಮರ್ ಲಾಸ್ಟ್ ಸ್ಟೇಜಲ್ಲಿದೆ ಅಂತ. ಆ ಪರಿಸ್ಥಿತಿಯಲ್ಲಿರೋ ಪ್ರತಿಯೊಬ್ಬನಿಗೂ ಆವಾಗ ಅನಿಸೋದು, ಛೇ, ನಾವು ಮುಂಚೆನೇ ಬಂದು ಚೆಕಪ್ ಮಾಡಿಸ್ಬೇಕಾಗಿತ್ತು ಅಂತ. ಅದೇ ರೀತಿಯಾಗಿ ಪ್ರಿಯ ವೀಕ್ಷಕರೇ, ಯಾವುದೋ ಒಬ್ಬ ಭ್ರಷ್ಟ ನಾಯಕ ಬಂದ್ಬಿಟ್ಟು ನಿಮಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ದೋಚೋದಕ್ಕಿಂತ ಮುಂಚೆ, ನಿಮ್ಮಲ್ಲಿರೋ ನೈಸರ್ಗಿಕ ಸಂಪನ್ಮೂಲಗಳನ್ನು ಪರದೇಶಕ್ಕೆ ಮಾರೋದಕ್ಕಿಂತ ಮುಂಚೆ, ನೀವು ಕಷ್ಟಪಟ್ಟು ದುಡಿದು ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡಲ್ಲಿ ತಾನು ತನ್ನ ಪರಿವಾರದವರೆಲ್ಲ ಸೇರಿ ರಾಜನ ಥರ ಮೆರೆಯೋದಕ್ಕಿಂತ ಮುಂಚೆ, ಶತ್ರು ರಾಷ್ಟ್ರಗಳ ನಮ್ಮನ್ನೆಲ್ಲ ಬಾಂಬ್ ಬಿಟ್ಟು ಕೊಲ್ಲೋದಕ್ಕಿಂತ ಮುಂಚೆ, ಚುನಾವಣೆ ಆದಮೇಲೆ ಛೇ, ನಾ ಆ ಪಕ್ಷಕ್ಕೆ ಮತ ಹಾಕಬಾರ್ದಾಗಿತ್ತು, ಛೇ, ನಾ ಅವನನ್ನು ನಂಬಬಾರ್ದಾಗಿತ್ತು, ಛೇ, ನಾನು ಮೋಸ ಹೋಗ್ಬಿಟ್ಟೆ ಅನ್ನೋದಕ್ಕಿಂತ ಮುಂಚೆ ಒಬ್ಬ ದಕ್ಷ, ಪ್ರಾಮಾಣಿಕ, ನಿಸ್ವಾರ್ಥ ಜನಸೇವಕನಿಗೆ ಬೆಂಬಲಿಸಿ. ನಿಮ್ಮ ಮತ ನಿಮ್ಮ ಹಕ್ಕು.